ಗುಡ್ ಮಾರ್ನಿಂಗ್ ಎವ್ರಿಬಡಿ, ಹೇಗಿದ್ದೀರಿ ಎಲ್ಲರೂ? ನಾನಿವತ್ತೊಂದು ರೆಸಿಪಿ ಮಾಡ್ತಿದ್ದೇನೆ, ನೂಡಲ್ಸ್. ಎಲ್ರಿಗೂ ಫೇವ್ರೇಟ್ ಅಂತ ಗೊತ್ತು ನೂಡಲ್ಸ್, ನನಗೂ ಸಹ ತುಂಬ ಫೇವ್ರೇಟ್. ಸೊ ನೂಡಲ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೇನೆ. ಲೆಟ್ಸ್ ಗೋ. ನೂಡಲ್ಸ್ ಮಾಡಲಿಕ್ಕೆ ಬೇಕಾಗಿರೋ ಸಾಮಾನುಗಳನ್ನು ಯಾವುದಂತ ಹೇಳ್ತೇನೆ ನೋಡಿ. ಇದು ನೂಡಲ್ಸ್ ಆಲ್ರೆಡಿ ನಾನು ಸ್ವಲ್ಪ ನೀರಲ್ಲಿ ಬೇಯಿಸಿಟ್ಟಿದ್ದೆ. ಸ್ವಲ್ಪ ನೀರು, ಎಣ್ಣೆ ಮತ್ತು ಉಪ್ಪು ಹಾಕಿ ಬೇಯಿಸಿ ಆನಂತರ ಬಸಿದು ಅದಕ್ಕೆ ತಣ್ಣೀರು ಹಾಕಿ ರೆಡಿ ಮಾಡಿಟ್ಕೊಂಡಂತಹ ನೂಡಲ್ಸ್. ಅದಕ್ಕೆ ಬೇಕಾಗಿರೋ ಸಾಮಾನುಗಳು: ಕ್ಯಾರೆಟ್, ಕ್ಯಾಬೇಜ್, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ನೀರುಳ್ಳಿ ಮತ್ತು ಟೊಮಟೊ, ಕೆಚಪ್ ತಗೊಂಡಿದ್ದೇನೆ, ವಿನಿಗರ್ ಸ್ವಲ್ಪ, ಮತ್ತು ಸೋಯಾ ಸಾಸ್, ಮತ್ತು ಹಕ್ಕ ನೂಡಲ್ಸ್ ಮಸಾಲ ಅಂತ ಬರ್ತದೆ ನೋಡಿ. ಈ ರೀತಿ ಉಂಟು ನೋಡಿ, ಈ ರೀತಿ ಬರ್ತಾ ಉಂಟು. ಇದನ್ನು ಹಾಕ್ತಿದ್ದೇನೆ, ಇದರಿಂದ ತುಂಬ ಟೇಸ್ಟಿ ಬರ್ತದೆ ಅದರದ್ದು. ಸೊ ಇದೊಂದು ಇಷ್ಟು ಇಂಗ್ರೀಡಿಯೆಂಟ್ಸ್ ಇವತ್ತಿನ ನೂಡಲ್ಸ್ ಮಸಾಲಕ್ಕೆ ನೋಡಿ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ, ಅದಕ್ಕೆ ಗ್ಯಾಸ್ ಆನ್ ಮಾಡಿದ್ದೆ. ಅದಕ್ಕೆ ಎಣ್ಣೆ ಹಾಕ್ತಿದ್ದೇನೆ. ನಿನ್ನೆ ಹೇಳ್ತಿದ್ದೇನೆ ಆಲ್ರೆಡಿ, ಶ್ರೀಕಲ್ಪ ಗಾಣದೆಣ್ಣೆ ನಾವು ಉಪಯೋಗಿಸುವಂತಹ ಎಣ್ಣೆ. ಸ್ವಲ್ಪ ಆಯಿಲ್ ಹಾಕ್ತಿದ್ದೇನೆ. ಅದಕ್ಕೆ ಆಯಿಲ್ ಫುಲ್ಲು ಬಿಸಿ ಆಗಬೇಕು. ಆನಂತರ ನಾವು ಇದಕ್ಕೆ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಕಟ್ ಮಾಡಿಟ್ಕೊಂಡಂದರೂ ಹಾಕ್ಕೊಳ್ಬೇಕು ನೋಡಿ. ಈಗ ಆಯಿಲ್ ಬಿಸಿ ಆಗ್ತಾ ಬಂದಿದೆ. ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಿದ್ದೇನೆ. ಇದು ಸ್ವಲ್ಪ ಫ್ರೈ ಆಗಲಿ, ಜಾಸ್ತಿ ಬೇಡ, ಸ್ವಲ್ಪ ಫ್ರೈ ಆಗಲಿ ಅಷ್ಟೇ. ಅದೇ ಈಗ ಶುಂಠಿ, ಕಟ್ ಮಾಡಿದ ಶುಂಠಿ ಮತ್ತು ನೀರುಳ್ಳಿ ಸಹ ಪೂರ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ. ನೋಡಿ, ನೀರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಅದಕ್ಕೀಗ ಕ್ಯಾಬೇಜ್ ಹಾಕ್ಕೊಳ್ತಿದ್ದೇನೆ. ಕ್ಯಾಬೇಜ್ ಬೇಡ ಅಂದವರು ಸ್ಕಿಪ್ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕ್ಯಾರೆಟ್, ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು ಇದನ್ನು, ಯಾಕಂದರೆ ಸ್ವಲ್ಪ ಫ್ರೈ ಆದರೆ ಸಾಕು. ಯಾಕಂದರೆ ನೂಡಲ್ಸಿಗೆ ಜಾಸ್ತಿ ಫ್ರೈ ಮಾಡೋದಿಲ್ಲ ಯಾವಾಗಲೂ. ಸೊ ಸ್ವಲ್ಪ ಫ್ರೈ ಮಾಡಬೇಕು. ಬೇಕಾದರೆ ಕ್ಯಾಪ್ಸಿಕಮ್ ಹಾಕ್ಬೋದು, ಯಾಕಂದರೆ ನಾನು ಕ್ಯಾಪ್ಸಿಕಮ್ ಹಾಕ್ತಿಲ್ಲ. ಯಾಕಂದರೆ ನನ್ನ ಮನೆಯಲ್ಲಿ ಕ್ಯಾಪ್ಸಿಕಮ್ ಅಷ್ಟೊಂದು ಇಷ್ಟಪಡೋದಿಲ್ಲ. ನನಗೆ ಇಷ್ಟ, ಬಟ್ ನನ್ನ ಮನೆಯಲ್ಲಿ ಇಷ್ಟಪಡೋದಿಲ್ಲ. ಸೊ ಅದಕ್ಕೆ ನಾನು ಕ್ಯಾಪ್ಸಿಕಮನ್ನು ಸ್ಕಿಪ್ ಮಾಡ್ಕೊಂಡಿದ್ದೇನೆ. ಈಗ ಇಷ್ಟು ಫ್ರೈ ಆಯಿತು ಸಾಕು, ಇನ್ನು ಜಾಸ್ತಿ ಫ್ರೈ ಆಗಬಾರ್ದು ಅದು. ಗ್ಯಾಸನ್ನು ಫುಲ್ಲು ಲೋ ಫ್ಲೇಮ್ಗೆ ಇಟ್ಟು ಈಗ ಬೇಯಿಸಿಟ್ಕೊಂಡಂತಹ ನೂಡಲ್ಸನ್ನು ಹಾಕ್ಕೊಳ್ಬೇಕು ಅದಕ್ಕೆ. ಲೋ ಅಲ್ಲೇ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಬೇಕು ಸ್ವಲ್ಪ, ಮತ್ತು ಸ್ವಲ್ಪ ವಿನಿಗರ್, ಮತ್ತು ಸ್ವಲ್ಪ ಟೊಮಟೊ ಕೆಚಪ್ಪು ಸ್ವಲ್ಪ ಹಾಕ್ಕೊಳ್ಬೇಕು. ಆನಂತರ ಹಕ್ಕ ನೂಡಲ್ಸ್ ಮಸಾಲೆ ಇದೆಲ್ಲ ಅದನ್ನು ಹಾಕ್ಕೊಳ್ಬೇಕು ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಾಯಿತು. ಬೇಕಾದರೆ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಬರ್ತದೆ, ಅದನ್ನು ಹಾಕ್ಕೊಳ್ಬೋದು. ಅದು ನನಗೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ ಸಿಗಲಿಲ್ಲ, ಸೊ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೇನೆ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ.
ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಇಟ್ಟು ಒಂದು ಸಿಮ್ಮಲ್ಲಿ ಸ್ವಲ್ಪ ಹೊತ್ತು ಸಾಸ್ಗಳು ಹಾಕಿಕೊಟ್ಟಂಥ ಅವುಗಳನ್ನೆಲ್ಲ ಎಳ್ಕೊಳ್ತಿದೆ ನೂಡಲ್ಸ್ಗಳು. ಅಲ್ಲಿ ತನಕ ಸ್ವಲ್ಪ ಸಿಮ್ಮಲ್ಲಿ ಹಾಗೆಯೇ ಲಿಡ್ ಇಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು. ಈಗ ಲಿಡ್ ಓಪನ್ ಮಾಡ್ತಿದ್ದೇನೆ. ನೋಡಿ, ನೂಡಲ್ಸ್ ರೆಡಿ ಟು ಈಟ್. ಇನ್ನೇನಿದ್ರು ಪ್ಲೇಟಿಗೆ ಹಾಕ್ಕೊಳ್ಳೋದು, ಬ್ಯಾಟಿಂಗ್ ಮಾಡೋದು ಅಷ್ಟೇ. ರೆಡಿ ಟು ಈಟ್ ನೂಡಲ್ಸ್. ಓಕೆ, ಇನ್ನೇನಿದ್ರು ತಿನ್ನೋದು ಅಷ್ಟೇ. ಓಕೆ ಗೈಸ್, ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್, ಟಾಟಾ, ಸಿ ಯು, ಟೇಕ್ ಕೇರ್.